ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಹರೀಶ್. ಸೊ ನಮ್ಮ ಲಾಸ್ಟ್ ವಿಡಿಯೋ ಸೀರೀಸಲ್ಲಿ ನಾವು ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಅನ್ನೋ ಕಾನ್ಸೆಪ್ಟನ್ನ ನೋಡ್ತಿದ್ವಿ. ಸಿಂಪಲ್ ಪ್ರೆಸೆಂಟ್ ಸೆಂಟೆನ್ಸಸ್ಗಳನ್ನ ಹೇಗೆ ಕನ್ವರ್ಟ್ ಮಾಡೋದನ್ನು ನೋಡಿದ್ವಿ. ಸೊ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ಸೊ ಇನ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ ಯು ವುಡ್ ಡೆಫಿನೆಟ್ಲಿ ಸಿ 2 to 3 ಕ್ವೆಶನ್ಸ್ ಓಕೆ ಆನ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್. ಸೊ ಆ ಕಾರಣಕ್ಕೆ ನಿಮಗೆ ಪ್ರತಿಯೊಂದು ಟೆನ್ಸ್ಗಳ ಜ್ಞಾನ ಇರಬೇಕು, ಮತ್ತು ಹೇಗೆ ಪ್ರತಿಯೊಂದು ಟೆನ್ಸು ಯಾವ ಸೆಂಟೆನ್ಸಲ್ಲಿ ಯಾವ ಟೆನ್ಸ್ ಕೇಳಿದಾನೆ ಅದನ್ನು ಹೆಂಗೆ ಚೇಂಜ್ ಮಾಡಬೇಕನ್ನೋದು ಗೊತ್ತಿರಬೇಕು. ವೆರಿ ಸಿಂಪಲ್ ಕಾನ್ಸೆಪ್ಟ್ ಇಟ್ ಈಸ್. ಒನ್ಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್ ಬೈ ಹಾರ್ಟ್, ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಆನ್ಸರ್ ಇನ್ ಯುವರ್ examination hall. Okay, without wasting much time, so let me try to continue the topic. We'll straight away go to the topic. Okay, so we have seen how simple present tense sentences will be converted into passive voice from active voice. Aitu, so idun helidine, but you see, before I explain certain sentences, all the tenses and their conversion into active into passive voice and vice versa, let us try to have a quick glance over different types of sentences. You see, so there are different types of sentences which you can find. Tumba different, so ಒಂದು 4 ಟೈಪ್ಸ್ಗಳಿದೆ ಸೆಂಟೆನ್ಸಸ್ಸಲ್ಲಿ. there are 4 different types of sentences. Okay, yeah. So one is ಯಾವ ಸೆಂಟೆನ್ಸು ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಎರಡನೇದು ಯಾವುದು? ಓಕೆ, ಒಂದು ಅಸರ್ಟಿವ್ ಸೆಂಟೆನ್ಸು, ಎರಡನೇದು ಇಂಟರಾಗೇಟಿವ್ ಸೆಂಟೆನ್ಸಸ್. ಸೊ ಇವೆಲ್ಲ ಸೆಂಟೆನ್ಸಸ್ಗಳು ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಥರ್ಡ್ ಒನ್ನು, ಸೊ ಅಸರ್ಟಿವ್ ಸೆಂಟೆನ್ಸ್, ಇಂಟರಾಗೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್. ಓಕೆ, ನೆಕ್ಸ್ಟು ಫೋರ್ತ್ ಒನ್, okay, fourth one, okay, ordering kind of sentences. Okay, so ಇಲ್ಲಿ ನೋಡಿ, so every sentence that you speak or you write in English is classified either under exclamatory sentence or under interrogative sentence or assertive sentence and or under ordering kind of sentence. Okay, so ಇಲ್ಲಿ let us try to understand what is assertive sentence. Assertive sentence ಅಂದ್ರೆ ಏನು ಅನ್ನೋದು let us try to understand. Assertive sentence ಅಂದ್ರೆ a very common and simple sentence. Assertive sentence ಅಂದ್ರೆ ಮಾಮೂಲಿ ತುಂಬಾ ಕಾಮನ್ ಆಗಿ ನಾವು ಎವ್ರಿಡೇ ಯೂಸ್ ಮಾಡುವಂತಹ ಸೆಂಟೆನ್ಸ್ ಅದು ಅಸರ್ಟಿವ್. ಓಕೆ, ಏನು ಅಸರ್ಟಿವ್? ಸಿಂಪಲ್. ಸೊ ಫಾರ್ ಎಕ್ಸಾಂಪಲ್, ಐ ಸ್ಪೀಕ್ ಕನ್ನಡ. ಸೊ ಇಟ್ ಈಸ್ ಇಲ್ಲಿ ನೋಡಿ, ಸೊ ಒಂದು ಸಬ್ಜೆಕ್ಟಿಂದ ಸ್ಟಾರ್ಟ್ ಆಗಿದೆ, ಒಂದು ವರ್ಬ್ ಇದೆ, ಒಂದು ಆಬ್ಜೆಕ್ಟ್ ಇದೆ. ಅಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಆಯಿತಾ? ಸೊ ಒಂದು ಪರ್ಟಿಕ್ಯುಲರ್ ಸಿಂಪಲ್ ಇನ್ಫಾರ್ಮೇಷನ್ ಕೊಡುವಂತಹ ಸೆಂಟೆನ್ಸ್ನ ನಾವೇನಂತ ಕರಿತೀವಿ? ಅಸರ್ಟಿವ್ ಸೆಂಟೆನ್ಸ್. ಅಂದರೆ ಇನ್ಫಾರ್ಮೇಷನ್ನ ಕನ್ವೆ ಮಾಡುವಂತಹ ಸೆಂಟೆನ್ಸ್ನ ನಾವೇನಂತ ಕರಿತೀವಿ? ಸೊ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಇಂಟರಾಗೇಟಿವ್ ಸೆಂಟೆನ್ಸ್. ಇಂಟರಾಗೇಟಿವ್ ಸೆಂಟೆನ್ಸ್ ಅಂತಂದರೆ ಇದ್ಯಾವ ಸೆಂಟೆನ್ಸು? WH ಕ್ವೆಶನ್ಸ್ಗಳನ್ನ ಆ್ಯಡ್ ಮಾಡಿ ನಾವು ಕ್ವಶನ್ಸ್ ಕೇಳ್ತೀವಿ. ಅಂದರೆ ಇದನ್ನ ನಾವೇನಂತ ಕರಿತೀವಿ? ಕ್ವೆಶ್ಚನಿಂಗ್. ಓಕೆ, ಕ್ವೆಶ್ಚನಿಂಗ್ ಸೆಂಟೆನ್ಸಸ್ ಆಯಿತು. ಸೊ WH ಕ್ವೆಶನ್ಸ್ ಆಗಲಿ ಅಥವಾ ಏನು ಡೂ ಫಾರ್ಮು ಹ್ಯಾವ್ ಫಾರ್ಮು ಸೇರಿಸಿ, ಬಿ ಫಾರ್ಮು ಸೇರಿಸಿ ನಾವೇನು ನೋಡಿದ್ವಲ್ಲ, ಡೂ, ಓಕೆ, ಡೂ, okay, does, did,
ಓಕೆ, ಹ್ಯಾವು, ಹ್ಯಾಸು ಅವೆಲ್ಲ ಸೇರಿಸಿ ನಾವೇನು ಕ್ವೆಶನ್ಸ್ಗಳನ್ನ ಕೇಳ್ತೀವಲ್ಲ, ಸೊ ಅದನ್ನೆಲ್ಲ ನಾವೇನಂತ ಕರಿತೀವಿ, ಇಂಟರಾಗೇಟಿವ್ ಕ್ವಶನ್ಸ್. ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ, ವಾಟ್ಸ್ ದ ಕಲರ್ ಆಫ್ ದ ಪೆನ್, ವಾಟ್ ಈಸ್ ದಿ, ಓಕೆ, ವಾಟ್ ಈಸ್ ದಿ ಕಲರ್ ಆಫ್ ದಿ ಪೆನ್, ಓಕೆ, ಸೊ ವಾಟ್ ಈಸ್ ದಿ ಕಲರ್ ಆಫ್ ದಿ ಪೆನ್. ಇಲ್ಲಿ ನೋಡಿ, see the structure of the interrogative sentence or questioning sentence, it is something different. So every interrogative sentence either begins with WH question or with, okay, or with the helping, okay, helping verbs. Okay, so this is what you have to understand. So ಅಂದ್ರೆ ನಿಮಗೆ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಕನ್ವರ್ಷನ್ ಮಾಡ್ಬೇಕಾದ್ರೆ ಯಾವ ತರ ಸೆಂಟೆನ್ಸ್ ಕೊಟ್ಟಿದ್ದಾನೆ ಅನ್ನೋದು ಕೂಡ ಇಂಪಾರ್ಟೆಂಟು. ಓಕೆನಾ? ಎಸ್. ನೆಕ್ಸ್ಟ್, ಸೊ ಥರ್ಡ್ ಒನ್, ಓಕೆ, ಥರ್ಡ್ ಒನ್ ಏನು ಅಂತಂದ್ರೆ, ಸೊ ನಾನು ಹೇಳಿದೆ ಆರ್ಡರಿಂಗ್ ಕೈಂಡ್ ಆಫ್ ಸೆಂಟೆನ್ಸ್, ಆರ್ಡರಿಂಗ್ ಸೆಂಟೆನ್ಸಸ್. ಓಕೆ, ಆರ್ಡರಿಂಗ್ ಸೆಂಟೆನ್ಸ್, ಆರ್ಡರ್ ಮಾಡೋದು, ಅಡ್ವೈಸ್ ಮಾಡೋದು, ಓಕೆ, ಅಡ್ವೈಸ್, and these are all very short. Okay, so these kinds of sentences, these kinds of sentence, okay, these kinds of sentence are very short, ಆಮೇಲೆ ತುಂಬಾ ಶಾರ್ಟ್ ಆಗಿ ಅವು ಏನ್ ಮಾಡ್ತವೆ, ದೇ ಕನ್ವೇಯರ್ಸ್, ಓಕೆ, ಐದರ್ ಕಮಾಂಡ್, ಇದನ್ನ ಏನಂತ ಕರೀತಾರೆ, ಅಗೇನ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಕಮಾಂಡಿಂಗ್ ಸೆಂಟೆನ್ಸಸ್. ಕಮಾಂಡ್ ಮಾಡೋದು, ಕಮಾಂಡಿಂಗ್ ಅಂದ್ರೆ, ಸೊ ಬಾಗ್ಲು ಮುಚ್ಚು, ಅಲ್ಲೋಗ್ಬೇಡ, ಸೊ ಅದನ್ನ ಮಾತಾಡಬೇಡ, ಅದನ್ನ ತಿನ್ಬೇಡ, ಇದನ್ನ ತಿನ್ಬೇಡ ಅಂತ ನಾವೇನೆಲ್ಲ ಹೇಳ್ತೀವಲ್ಲ, ಸೊ ಆಲ್ ಸಚ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಫಾಲ್ ಅಂಡರ್ these commanding kind of sentence or ordering kind of sentences. ಇಲ್ಲಿ ನೋಡಿ, and the structure of this particular sentence is also very different from the rest of the others. ಏನು, ಓಕೆ, ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬು ಅವೆಲ್ಲ ಏನು ಇರಲ್ಲ, ಆಬ್ಜೆಕ್ಟ್. ಸೊ ಸ್ಟ್ರೈಟ್ ಅವೇ ಇಟ್ ಈಸ್ ಅ ಗ್ರೂಪ್ ಆಫ್ ಐದರ್ 2 or 3 ವರ್ಡ್ಸ್ ಅಷ್ಟೇ. ಈ ಸೆಂಟೆನ್ಸ್ ಹೆಂಗಿರುತ್ತೆ, ಒಂದು 2-3 ಪದಗಳು ಸೇರಿ ಮಾಡುವಂಥ. ಫಾರ್ ಎಕ್ಸಾಂಪಲ್ ಹೆಂಗೆ, ಡೋಂಟ್ ಟಾಕ್, ನೋಡಿ, ಡೋಂಟ್ ಟಾಕ್, ಇಲ್ಲೇನಿದೆ, ಒಂದು, ಓಕೆ, ಆಬ್ಜೆಕ್ಟ್ ಇದೆ, ಟಾಕ್ ಅಂದ್ರೆ ಏನು, ಆಬ್ಜೆಕ್ಟ್ ಆಗಿದೆ, ಡೋಂಟ್. ಸೊ ಇದ್ರದ್ದೇ ಆದ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್, ಡೋಂಟ್ ಟಾಕ್, ಡೋಂಟ್ ಸ್ಪೀಕ್, ಓಕೆ, ಡೋಂಟ್ ಈಟ್, ಡೋಂಟ್ ಗೋ ದೇರ್, ಓಕೆ, ಡೋಂಟ್ ಯೂಸ್ ಮೊಬೈಲ್. ಸೊ ಏನೆಲ್ಲ ಹೇಳ್ತೀವಿ. ಆಮೇಲೆ ಅಡ್ವೈಸ್ ಮಾಡುವಂಥದ್ದು, ಸಿ ಸಮ್ಟೈಮ್ಸ್ ವಿ ಅಡ್ವೈಸ್, ರೈಟ್, ವಿ ಫ್ರೆಂಡ್ಸ್, ವಿ ಆರ್ ಕ್ವೈಟ್ ಗುಡ್ ಅಟ್ ಅಡ್ವೈಸಿಂಗ್ ಆರ್ ಫೆಲೋ ಮೆನ್. ಸೊ ಏನೆಲ್ಲ ಅಡ್ವೈಸ್ ಕೊಡ್ತೀವಲ್ಲ, ಐದರ್ ಫಾರ್ ಗುಡ್ ಥಿಂಗ್ಸ್ ಆರ್ ಬ್ಯಾಡ್ ಥಿಂಗ್ಸ್. ಸೊ ಆಲ್ ಸಚ್ ಸೆಂಟೆನ್ಸಸ್ ಫಾಲ್ ಅಂಡರ್ ದಿಸ್ ಪರ್ಟಿಕ್ಯುಲರ್ ಟೈಪ್. ಓಕೆ, ಏನು, ಬಿ ಗುಡ್, ಹ್ಯಾವ್ ಪೇಷನ್ಸ್, ಓಕೆ, ಬಿ ಫೋಕಸ್ಡ್, ಇವೆಲ್ಲವೂ ಕೂಡ ಯಾವ ಸೆಂಟೆನ್ಸಸ್, ಆರ್ಡರಿಂಗ್ ಕೈಂಡ್ ಆಫ್ ಸೆಂಟೆನ್ಸಸ್. ಓಕೆ, ಫಾರ್ ಎಕ್ಸಾಂಪಲ್, ಶಟ್ ದ ಡೋರ್, ಇದನ್ನು ಕೂಡ ನಾವು ಇಂಥ ಸೆಂಟೆನ್ಸಸ್ನು ಕೂಡ ನಾವೇನು ಮಾಡ್ತೀವಿ, ಆಕ್ಟಿವ್ ಇಂದ ಪ್ಯಾಸಿವ್ಗೆ, ಪ್ಯಾಸಿವ್ ಇಂದ ಆಕ್ಟಿವ್ಗೆ ಕನ್ವರ್ಷನ್ ಮಾಡ್ತೀವಿ. ಅದು ನಿಮಗೆ ಗೊತ್ತಿರಬೇಕು. ಬಿಕಾಸ್ ಸೊ ಇನ್ ಯುವರ್ ಪೇಪರ್ you might find a sentence belonging to this ordering kind of sentence. Shut the door, convert it into passive. ನೋಡಿ, ಹಿಂಗೆ ಕೇಳ್ಬಿಡ್ತಾನೆ ಅವನು, ಏನು ಮಾಡ್ತೀರಾ ಅವಾಗ? ಓಕೆ, ನೋಡಿ, ಶಟ್ ದ ಡೋರ್, ಇದನ್ನು ಕೇಳಿದ್ದಾನೆ, ಶಟ್ ದ ಡೋರ್ ಅಂತ ಕೇಳಿದ್ದಾನೆ, ಒಂದು SSC ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾನೆ, ಮತ್ತೆ SDFD ಯಲ್ಲೂ ಕೇಳಿದ್ದಾನೆ. ಸೊ ಕನ್ವರ್ಟ್ ದ ಗಿವನ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೇಳ್ತಾನೆ. ಓಕೆ, ಕನ್ವರ್ಟ್ ಮಾಡ್ಬೇಕು, ಇದನ್ನು ಯಾವುದರಲ್ಲಿ, ಪ್ಯಾಸಿವ್ ವಾಯ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಹೆಂಗೆ ಮಾಡ್ತೀರಾ? ಸೊ ಇದಕ್ಕೆ ಅಗೇನ್ ಬೇರೆ ಪರ್ಟಿಕ್ಯುಲರ್ ಪ್ಯಾಟ್ರನ್ ಇದೆ. ಕನ್ವರ್ಷನ್ ಮಾಡ್ಬೇಕಾದ್ರೆ ಏನು ಸೇರಿಸ್ಬೇಕು, ಇಂಥ ಆರ್ಡರಿಂಗ್ ಅಥವಾ ಕಮಾಂಡಿಂಗ್ ಸೆಂಟೆನ್ಸಸ್ಗಳಿಗೆ ಫಸ್ಟು ಏನಾಗಿ ಸೇರಿಸ್ಬೇಕು, ಲೆಟ್ ಅನ್ನೋ ಒಂದು ವರ್ಡ್, ಆಕ್ಸಿಲರಿ ವರ್ಡ್ನ ನೀವು ಏನು ಮಾಡಬೇಕಾಗುತ್ತೆ, ಸೇರಿಸ್ಬೇಕು. ಇದನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಕನ್ವರ್ಟ್ ಮಾಡಿ ಅಂದರೆ, ಲೆಟ್ ದ ಡೋರ್ ಬಿ ಶಟ್. ನೋಡಿ ಹೆಂಗಿದೆ ಇದ್ರ ಸ್ಟ್ರಕ್ಚರ್, ನೋಡಿ ಹೆಂಗಿದೆ. ಲೆಟ್ ಅನ್ನೋದು ನೀವು ಬಳಸಲೇಬೇಕು. ಓಕೆ, ಸೊ ನೆಕ್ಸ್ಟ್ ಅವನೇನು ಕೊಟ್ಟಿದ್ದಾನೆ ಆಬ್ಜೆಕ್ಟ್, ಅದನ್ನ ಬಳಸಬೇಕು, ಪ್ಲಸ್ ಅಲ್ಲೇನು ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಕೊಟ್ಟಿದ್ದಾನೆ ಅದನ್ನ ಬಳಸಬೇಕು, ಪ್ಲಸ್ ಬಿ ಬಳಸಬೇಕು, ಪ್ಲಸ್ V3 ಬಳಸಬೇಕು. ಸೊ ಶಟ್ ಅನ್ನೋದು V1. ಸೊ ಇಟ್ಸ್ ಆಕ್ಚುಲಿ ರೆಗ್ಯುಲರ್ ವರ್ಬ್, ಇಟ್ ಈಸ್ ಶಟ್. ಓಕೆ, ಸೊ ಇಲ್ಲಿಗೆ, ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ of the passive voice of commanding sentences. When you convert the commanding sentences into passive voice, so this should be the structure you have to follow.
ಸೊ ಈ ಥರ ನೀವು ಫಾಲೋ ಮಾಡಬೇಕಾಗ್ತದೆ. ಆ್ಯಂಡ್ ವಿಲ್ ಎಕ್ಸ್ಪ್ಲೈನ್ ಸಚ್ ಕ್ವೆಶನ್ಸ್ ಮೀನ್ಸ್ ಸಚ್ ಕ್ವೆಶನ್ಸ್ ಇನ್ ದ ಅಪ್ಕಮಿಂಗ್ ಸ್ಲೈಡ್ಸ್. ಓಕೆ, ದಿಸ್ ಈಸ್ ವಾಟ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಲಾಸ್ಟ್ ಒನ್ ಈಸ್ the fourth one. The fourth kind of sentence is exclamatory sentence ಅಂತ ಕರಿತೀವಿ. ಏನು? ಸೊ ನಾವು ಆಶ್ಚರ್ಯ ಸೂಚಕ ಅನ್ನೋ ಒಂದು ಪದ, ಓಕೆ, ಉಂಚ್ ಅಂತ ಕರಿತೀವಿ, ಅಯ್ಯೋ ಅಂತ. ಓಕೆ, ಸೊ ಅಥವಾ ಅಲಾಸ್ ಅನ್ನೋ ಪದ ಕರಿತೀವಿ. ಅಯ್ಯೋ ಅಂತ ನಾವೇನಂತೀವಲ್ಲ, ಸಡನ್ನಾಗಿ ಆಲ್ ಆಫ್ ಎ ಸಡನ್ ಆಗುವಂತಹ ಇನ್ಸಿಡೆಂಟ್ಸ್ಗಳಿಗೆ ಸೊ ನಾವೇನಂತ ಕರಿತೀವಿ. ಸೊ ಇಂತಹ ಒಂದು ಎಕ್ಸ್ಕ್ಲಮೇಟ್ರಿ ವರ್ಡ್ಸ್ಗಳನ್ನ ಯೂಸ್ ಮಾಡಿ ಬಳಸುವಂತಹ ಸೆಂಟೆನ್ಸಸ್ನ ನಾವು ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಅಂತ ಕೇಳಿದ್ವಿ. ಆಸ್ ಫಾರ್ ಆಸ್ ಯುವರ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಟಾಪಿಕ್ ಈಸ್ ಕನ್ಸರ್ನ್, ಇಟ್ ಈಸ್ ನಾಟ್ ಮಚ್ ಇಂಪಾರ್ಟೆಂಟ್. ಹವೆವರ್ the rest of the three are very important for you to understand. Okay, so next we'll straight away go to the topic. Okay, we have seen, ಇಲ್ಲಿ ನೋಡಿ ಒಂದು ಕೇಳಿದಾನೆ, ಕ್ವಶನ್ ಕೇಳಿದಾನೆ. ಏನು ಇಲ್ಲಿ ಫೋರ್ತ್ ಒನ್ ನೋಡಿ, ಸಿ you see that this third question will take up okay, you see this particular question. It begins with different helping verb. ನೋಡಿ ಇವನು ಯಾವ ತರ ಕ್ವಶನ್ ಕೇಳಿದಾನೆ, ಇದು ಇಂಟರಾಗೇಟಿವ್ ಸೆಂಟೆನ್ಸ್. ಇದು ಇಂಟರಾಗೇಟಿವ್, it's a interrogative sentence. You should understand this. There is a particular structure to convert, okay, the interrogative sentence into passive voice. So ಇಂತು ನಾಳೆ ನಿಮಗೆ ಕೊಟ್ಬಿಡ್ತಾನೆ. ಓಕೆ, ಕನ್ವರ್ಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಯಾವುದದು ಫಾಲೋಯಿಂಗ್ ಸೆಂಟೆನ್ಸ್? ಓಕೆ, ಡಸ್ ಹಿ ಸ್ಪೀಕ್ ಇಂಗ್ಲಿಷ್ ಅಂತ ಕೇಳಿಬಿಡ್ತಾನೆ. ಸೊ ಅಂದರೆ ಯಾವುದೇ ಕೇಳಿದ್ರು ಇಂಥ ಇಂಟರಾಗೇಟಿವ್ ಸೆಂಟೆನ್ಸ್ನ ನೀವು ಕನ್ವರ್ಷನ್ ಮಾಡೋದು ನಿಮಗೆ ಗೊತ್ತಿರಬೇಕು, ತಿಳ್ಕೊಂಡಿರಬೇಕು. ಸೊ ಹಾಗಿದ್ರೆ ಇದನ್ನ ಹೆಂಗೆ ಮಾಡ್ತೀರಾ ಕನ್ವರ್ಷನ್ನು? ಹೌ ಕ್ಯಾನ್ ಇಟ್ ಬಿ ಕನ್ವರ್ಟೆಡ್ ಇಂಟು ಪ್ಯಾಸಿವ್ ವಾಯ್ಸ್? ನೋಡಿ, ಓಕೆ, ಸೊ ಏನು ಕೇಳ್ಬೋದು? ಫಸ್ಟು ವಾಟ್ ವಿ ಹ್ಯಾವ್ ಟು ಡೂ ಈಸ್ ವೆನ್ ಯು ಕನ್ವರ್ಟ್, ಸೊ ವೆನ್ ಎವರ್ ಯು ಕನ್ವರ್ಟ್ ಎನಿ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ ಒಂದಷ್ಟು ಥಿಂಗ್ಸ್ಗಳನ್ನ ನೀವು ಫಸ್ಟು ಫೈಂಡ್ ಔಟ್ ಮಾಡಬೇಕು ಬೇಸಿಕಲಿ. ಸೊ ಒಂದು ಕೊಟ್ಟಿರೋ ಸೆಂಟೆನ್ಸ್ನ ನೀವು ಕನ್ವರ್ಟ್ ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು? ಫಸ್ಟ್ ಫೈಂಡ್ ಔಟ್ ವಾಟ್ ಕೈಂಡ್ ಆಫ್ ಸೆಂಟೆನ್ಸ್ ಇಸ್ ದಿಸ್. ಯಾವ ಸೆಂಟೆನ್ಸ್ ಅದು? ವಾಟ್ ಕೈಂಡ್ ಆಫ್ ಸೆಂಟೆನ್ಸ್, ಯಾವ ಥರ ಸೆಂಟೆನ್ಸ್ ಕೇಳಿದ್ದಾನೆ, ಫಸ್ಟ್ ಪಾಯಿಂಟ್. ಸೊ ತುಂಬ ಇಂಪಾರ್ಟೆಂಟು, 3 marks ಆರಾಮಾಗಿ ತಗೋಬೋದು ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸಲ್ಲಿ. 100% ವಿಲ್ ಗೆಟ್ ಕ್ವೆಶನ್. ಓಕೆ, ಇನ್ ಯುವರ್ ಎಕ್ಸಾಮ್ ಆನ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಯಾವ ಕೈಂಡ್ ಆಫ್ ಸೆಂಟೆನ್ಸ್ ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸು ಅಥವಾ ಕಮಾಂಡಿಂಗ್ ಓರಿಯೆಂಟೆಡ್ ಸೆಂಟೆನ್ಸು, ಅಸರ್ಟಿವ್ ಸೆಂಟೆನ್ಸು ಅಥವಾ ಇಂಟರಾಗೇಟಿವ್ ಸೆಂಟೆನ್ಸ್ ಅನ್ನೋದು ಫೈಂಡ್ ಮಾಡ್ಕೋಬೇಕು. ನೆಕ್ಸ್ಟು, ಸೊ ಕೊಟ್ಟಿರುವಂಥ ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ, ವಾಟ್ ಕೈಂಡ್ ಆಫ್ ಟೆನ್ಸ್. ಅಗೇನ್ ಸೆಕೆಂಡ್ ಏನು, ವಾಟ್ ಕೈಂಡ್ ಆಫ್ ಟೆನ್ಸ್, ಯಾವ ಟೆನ್ಸ್ ಅನ್ನೋದು ನೀವು ಯು ಶುಡ್ ಫೈಂಡ್ ಔಟ್. ಓಕೆ, ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಥರ್ಡ್ ಸ್ಟೆಪ್. ಓಕೆ, ಸೊ ಥರ್ಡ್ ಸ್ಟೆಪ್ಪು ಸೊ ಏನು ಟೆನ್ಸ್ನ ಫೈಂಡ್ ಔಟ್ ಮಾಡಿರ್ತೀರಲ್ಲ, ಸೊ ಅದನ್ನ ಹೆಂಗೆ ಕನ್ವರ್ಟ್ ಮಾಡಬೇಕು ಅನ್ನೋವಂಥದ್ದು ಒಂದು ರಫ್ ವರ್ಕ್ ಮಾಡ್ಕೊಳ್ಳಿ. ಹೌ ಟು ಕನ್ವರ್ಟ್. ಓಕೆ, ಹೌ ಟು ಕನ್ವರ್ಟ್. ಸೊ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ what kind of sentence the given question is. Next, what kind of tense, okay, what kind of tense does the given question belong to. Next, third, how to convert it. So these are the 3 steps that you have to follow before answering to the question. Okay, we'll go. Okay, let us try to convert it. ಓಕೆ, ಈಗ ಕನ್ವರ್ಟ್ ಮಾಡೋಣ. ನೋಡಿ ಏನಂತ ಕೇಳಿದನ್ ಕ್ವಶನ್ ಅದು, ಡಸ್ ಶಿ ಪ್ಲೇ ಮ್ಯೂಸಿಕ್. ಓಕೆ, ಡಸ್ ಶಿ ಪ್ಲೇ ಮ್ಯೂಸಿಕ್ ಕ್ವಶನ್ ಮಾರ್ಕ್, ಆಯ್ತಾ? ಸೊ ವೈಲ್ ಕನ್ವರ್ಟಿಂಗ್ ಆಕ್ಟಿವ್ ಇನ್ ಎನಿ ಸೆಂಟೆನ್ಸ್ ಫ್ರಮ್ ಆಕ್ಟಿವ್ ವಾಯ್ಸ್ ಇಂಟು ಪ್ಯಾಸಿವ್ ವಾಯ್ಸ್, ವಿ ಆರ್ ನಾಟ್ ಗೋಯಿಂಗ್ ಟು ಚೇಂಜ್ ಟೆನ್ಸ್. ನಾವು ಟೆನ್ಸ್ನ ಚೇಂಜ್ ಮಾಡಲ್ಲ, ಸಬ್ಜೆಕ್ಟ್ನ ಚೇಂಜ್ ಮಾಡಲ್ಲ, ಓಕೆ, ಅಥವಾ ಮೀನಿಂಗ್ನ ನಾವು ಚೇಂಜ್ ಮಾಡಲ್ಲ. ವಿ ಆರ್ ಸಿಂಪ್ಲಿ ಕನ್ವರ್ಟಿಂಗ್ ಇಟ್ into different tone from one voice to another voice. Okay, ಯಾಕೆ? ಆಕ್ಟಿವ್ ವಾಯ್ಸ್ ಅಲ್ಲಿ ಇದ್ರೆ ಏನಾಗುತ್ತೆ, ಇನ್ ಆಕ್ಟಿವ್ ವಾಯ್ಸ್ ವಿ ಹೈಲೈಟ್ ದಿ ಆಕ್ಷನ್ ಆಫ್ ದ ಸಬ್ಜೆಕ್ಟ್, ವೆರಾಸ್ ಇನ್ ದ ಪ್ಯಾಸಿವ್ ವಾಯ್ಸ್ ಏನಾಗುತ್ತೆ,
we highlight the we highlight the fact whether the subject is doing the action or receiving the action. ಅದನ್ನ ನಾವು ನೋಡ್ತಿದೀವಿ ಅಷ್ಟೇ. ಓಕೆ, ಸೊ ನೋಡಿ ಡಸ್ ಅನ್ನ ಸ್ಟಾರ್ಟ್ ಆಗಿದೆ. ಸೊ ಇದು ಫಸ್ಟ್ ಸ್ಟೆಪ್ ಏನು, ಇದು ಇಂಟರಾಗೇಟಿವ್ ಕ್ವೆಶನ್, ಅಂದ್ರೆ ಇದು ಕ್ವೆಶ್ಚನಿಂಗ್ ಕೈಂಡ್ ಆಫ್ ಸೆಂಟೆನ್ಸ್. ಇಂಟರಾಗೇಟಿವ್ ಒಂದು ಗೊತ್ತಾಯ್ತು, ಇಂಟರಾಗೇಟಿವ್ ಸೆಂಟೆನ್ಸ್ ಅನ್ನೋದು ನಮಗೆ ಗೊತ್ತಾಯ್ತು. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, ವಾಟ್ ಕೈಂಡ್ ಆಫ್ ಸೆಂಟೆನ್ಸ್ ಇಸ್ ದಿಸ್, ಇದೇನ್ ಪ್ರೆಸೆಂಟ್ ಟೆನ್ಸ್ ದ, ಪಾಸ್ಟ್ ಟೆನ್ಸ್ ದ, ಫ್ಯೂಚರ್ ಟೆನ್ಸ್ ಅನ್ನೋದು ಕಂಡಿಡ್ಕೋಬೇಕು. ನಾನು ನಿಮಗೆ ಹೇಳಿದ್ದೀನಿ ಬಿ ಫಾರ್ಮ್, ಓಕೆ, ಹೆಲ್ಪಿಂಗ್ ವರ್ಬ್ ಇದೆಯಲ್ಲ ಅಲ್ಲಿ, ಸಾರಿ ಬಿ ಫಾರ್ಮ್ ಅಲ್ಲ, ಇದು ಡೂ ಫಾರ್ಮ್. ವೇಟ್, ಓಕೆ, ಸೊ ಇದು ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ್. ಸಿ ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬಲ್ ಬರುವಂತಹ, ಅದರಲ್ಲೂ ಪ್ರೆಸೆಂಟ್ ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಅಲ್ಲಿ, ಪ್ರೆಸೆಂಟ್ ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಅಲ್ಲಿ ಬರುವಂತಹ ಹೆಲ್ಪಿಂಗ್ ವರ್ಬ್ ಇದು. ಇಲ್ಲಿ ಡಸ್ ಅಂತ ಬಳಸಿದ್ದಾರೆ. ಯಾಕೆ? ಬಿಕಾಸ್ ದ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್. ಸೊ ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆ, ಇಲ್ಲಿ ಡಸ್ ಇದೆ. ಸಿಂಗ್ಯುಲರ್ಸ್ ಗಳಿಗೆ ಮಾತ್ರ ನಾವು ಡಸ್ ಬಳಸಬೇಕು, ಹಿ, ಶಿ, ಇಟ್. ಓಕೆ, ಸೊ ಅಂಥವಕ್ಕೆಲ್ಲ ನಾವೇನು ಬಳಸ್ತೀವಿ, ಡಸ್ ಬಳಸ್ತೀವಿ. ಅಕಸ್ಮಾತ್ ಇಲ್ಲಿ ಪ್ಲೂರಲ್ ಇದ್ದಿದ್ರೆ, ದೇ ಇದ್ದಿದ್ರೆ, ಇಲ್ಲಿ ಏನಾಗೋದು, ಡೂ ಆಗೋದು. ಸೊ ದಿಸ್ ಇಸ್ ದ ಬೇಸಿಕ್ ವಿಚ್ ಐ ಹ್ಯಾವ್ ಆಲ್ರೆಡಿ ಟಾಟ್ ಟು ಯು ಆಲ್. ಓಕೆ, ಈಗ ಇದು ಗೊತ್ತಾಗಿದೆ ನಮಗೆ, ಇದು ಪ್ರೆಸೆಂಟ್ ಟೆನ್ಸು, ಅದು ಪ್ರೆಸೆಂಟ್ ಟೆನ್ಸು, ಸೆಂಟೆನ್ಸ್ ಇದು ಅಂತ. ಓಕೆ, ಸೊ ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಸ್ಟೆಪ್ ಈಸ್ ಆಲ್ಸೋ ಕ್ಲಿಯರ್. ಸೆಕೆಂಡ್ ಸ್ಟೆಪ್ ಅನ್ನೋದು ಕೂಡ ಮಾಡಿದ್ದೀವಿ. ಸೊ ಫಸ್ಟು ಯಾವ ಥರ ಸೆಂಟೆನ್ಸ್ ಅನ್ನೋದು ಫೈಂಡ್ ಮಾಡೋದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು, ಸೊ ಯಾವ ಟೆನ್ಸಲ್ಲಿ ಇದೆ ಅನ್ನೋದು ಗೊತ್ತಾಯಿತು. ಈಗ ಥರ್ಡ್, ಹೌ ಟು ಕನ್ವರ್ಟ್, ಹೆಂಗೆ ಕನ್ವರ್ಟ್ ಮಾಡಬೇಕು ಅನ್ನೋದು ಲೆಟಸ್ ಟ್ರೈ ಟು ಲರ್ನ್. ಹೆಂಗೆ ಕನ್ವರ್ಟ್ ಮಾಡಬೇಕು? ಓಕೆ, ಸೊ ಈಗ ಅಸರ್ಟಿವ್ ಸಿಂಪಲ್ ಸೆಂಟೆನ್ಸಸ್ಗಳನ್ನ ನಾವೇನು ಮಾಡಿದ್ದೀವಿ, ಸಬ್ಜೆಕ್ಟ್ ಜಾಗದಲ್ಲಿ ಆಬ್ಜೆಕ್ಟ್ ತೆಗೆದ್ವಿ, ಆಬ್ಜೆಕ್ಟ್ ಜಾಗದಲ್ಲಿ ಸಬ್ಜೆಕ್ಟ್ ಹೋಯ್ತು, ಬೈ ಆ್ಯಡ್ ಮಾಡಿದ್ವಿ, ಟೆನ್ಸ್ನ ಆ್ಯಡ್ ಮಾಡಿದ್ವಿ, ಕನ್ವರ್ಟ್ ಮಾಡಿದ್ವಿ. ಹವೆವರ್ ವೆನ್ ಯು ಕನ್ವರ್ಟ್ ಇಂಟರಾಗೇಟಿವ್ ಸೆಂಟೆನ್ಸಸ್, ಓಕೆ, ಇಂಟು ಪ್ಯಾಸಿವ್ ವಾಯ್ಸ್, ದ ಸ್ಟ್ರಕ್ಚರ್ ವೇರೀಸ್. ಹೆಂಗೆ? ಓಕೆ, ಫಸ್ಟ್ ಏನು ಮಾಡ್ಕೋಬೇಕು, ಸಬ್ಜೆಕ್ಟ್ ಯಾವುದು ಅನ್ನೋದು ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಸಬ್ಜೆಕ್ಟ್ ಯಾವುದು? ಓಕೆ, ಶಿ ಅನ್ನೋದು ಸಬ್ಜೆಕ್ಟು, ಆಬ್ಜೆಕ್ಟ್ ಯಾವುದು? ಮ್ಯೂಸಿಕ್. ಓಕೆನಾ? ಇದು ಯಾವ ಟೆನ್ಸಲ್ಲಿ ಇದೆ? ಸೊ ಇದು ಏನು ಪ್ರೆಸೆಂಟ್ ಟೆನ್ಸಲ್ಲಿ ಇದೆ, ಡಸ್ ಇರೋದ್ರಿಂದ. ಓಕೆ, ಹೆಂಗ್ ಮಾಡ್ತೀರಾ? ಅಗೇನ್ ಸೇಮ್ ಮ್ಯೂಸಿಕ್ನ ಇಲ್ಲಿ ಬರೀತೀರಾ, ಮ್ಯೂಸಿಕ್. ಓಕೆನಾ? ಮ್ಯೂಸಿಕ್. ಓಕೆ, ಮ್ಯೂಸಿಕ್ ಸಿಂಗ್ಯುಲರ ಪ್ಲೂರಲ್ಲ? ಸೊ ಇಟ್ಸ್ ಸಿಂಗ್ಯುಲರ್. ಅಗೇನ್ ಇಟ್ಸ್ ಅ ನೇಮ್ ಆಫ್ ಅ ಪರ್ಟಿಕ್ಯುಲರ್ ಬ್ರಾಂಚ್ ಆಫ್ ನಾಲೆಡ್ಜ್. ಓಕೆ, ಮ್ಯೂಸಿಕ್ ಈಸ್, ಆಯ್ತಾ? ಈಸ್ ಬಳಸ್ತೆ. ಯಾಕೆ? ಇಲ್ಲಿ ಡಸ್ ಇರೋದ್ರಿಂದ, ಮತ್ತೆ ಇಲ್ಲಿ ಸಿಂಗ್ಯುಲರ್, ಇದು ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸು. ನಾನು ಈಸ್ ಯಾಕೆ ಬಳಸಿದ್ದೀನಿ, ವಾಸ್ ಯಾಕೆ ಬಳಸಿಲ್ಲ ಅಂದರೆ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸು. ಇಲ್ಲಿ ಸಬ್ಜೆಕ್ಟ್ ಜಾಗದಲ್ಲಿ ಏನಾಗಿದೆ, ಸಿಂಗ್ಯುಲರ್ ಇದೆ. ಪ್ಲೂರಲ್ ಇದ್ದಿದ್ರೆ ಆರ್ ಬರೋದು. ಮ್ಯೂಸಿಕ್ ಈಸ್ ಪ್ಲೇ ಅಂತ ಇದೆ. ಸೊ ಪ್ಲೇ ಅಂತ ಇದ್ದಿದ್ದು ಏನಾಗುತ್ತೆ, V3 ಆಗುತ್ತೆ. ಮ್ಯೂಸಿಕ್ ಈಸ್ ಪ್ಲೇಡ್ ಬೈ. ಓಕೆ, ಮ್ಯೂಸಿಕ್ ಈಸ್ ಪ್ಲೇಡ್ ಬೈ. ಶಿ ಇದ್ದಿದ್ದು ಏನಾಗುತ್ತೆ, ಪ್ರನೌನು. ಹಿ ಇದ್ದಿದ್ದು ಆಬ್ಜೆಕ್ಟ್ ಜಾಗದಲ್ಲಿ ಹೋದ್ರೆ ಸಬ್ಜೆಕ್ಟಿವ್ ಜಾಗದಲ್ಲಿ ಯಾವುದು, ಹಿ. ಸಬ್ಜೆಕ್ಟಿವ್ ಪ್ರನೌನ್ಸ್ ಹಿ ಇದರದು, ಆಬ್ಜೆಕ್ಟಿವ್ ಜಾಗದಲ್ಲಿ ಹೋದ್ರೆ ಹಿಮ್ ಆಗುತ್ತೆ. ಸೊ ಶಿ ಸಬ್ಜೆಕ್ಟಿವ್ ಪ್ರನೌನ್, ಇದು ಆಬ್ಜೆಕ್ಟ್ ಜಾಗದಲ್ಲಿ ಹೋದ್ರೆ ಏನಾಗುತ್ತೆ, ಹರ್ ಆಗುತ್ತೆ. ಅರ್ಥ ಆಯ್ತಾ? ದೇ, ಸೊ ಸಬ್ಜೆಕ್ಟಿವ್ ಪ್ರನೌನ್, ಇದು ಆಬ್ಜೆಕ್ಟ್ ಜಾಗದಲ್ಲಿ ಹೋದ್ರೆ ಏನಾಗುತ್ತೆ, ದೆಮ್ ಆಗುತ್ತೆ. ಹಾಗೆ ಓಕೆ, ಇಲ್ಲಿ ಶಿ ಇದೆ, ಇದು ಸಬ್ಜೆಕ್ಟ್ ಜಾಗದಲ್ಲಿ ಇರುವಂಥದ್ದು, ಆಬ್ಜೆಕ್ಟ್ ಜಾಗದಲ್ಲಿ ಹೋದ್ರೆ ಏನಾಗುತ್ತೆ, ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಬಂದ್ರೆ ಏನಾಗುತ್ತೆ. ಸೊ ಇಲ್ಲಿ ಫಸ್ಟ್ ಪ್ಲೇಡ್ ಬೈ ಸೇರಿಸ್ಕೋಬೇಕು, ಪ್ಲಸ್ ಹರ್. ಸೊ ಇದು ಕರೆಕ್ಟ್ ವೇ ಆಫ್, ಓಕೆ, ಇಟ್ ಈಸ್ ದ ಕರೆಕ್ಟ್ ವೇ ಆಫ್ ಸಾಲ್ವಿಂಗ್. ಇಟ್ ಈಸ್ ದ ಕರೆಕ್ಟ್ ವೇ ಆಫ್ ಸಾಲ್ವಿಂಗ್. ಸೊ ಇದು ಇದ್ರದ್ದು ಸ್ಟ್ರಕ್ಚರ್. ಅರ್ಥ ಆಯ್ತಾ? ಐ ಹೋಪ್ ಯು ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ಇಟ್. ಯು ಸಿ ದಟ್ every sentence is having its own structure. When a sentence is converted into passive voice from active voice, again the structure varies. Okay, ಇಲ್ಲಿ ನೋಡಿ, ಮ್ಯೂಸಿಕ್ ಈಸ್ ಪ್ಲೇಡ್ ಬೈ ಹರ್. ಸೊ ಇಲ್ಲಿಗೆ ಏನಾಯ್ತು, ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಜಾಗದಲ್ಲಿ ಬಂತು. ಇಲ್ಲಿ ನಾನು ಬರೀತೀನಿ ಆಬ್ಜೆಕ್ಟ್. ಓಕೆ, ಪ್ಲಸ್ ಆಬ್ಜೆಕ್ಟ್ ಆದಮೇಲೆ ಅಲ್ಲಿ ಏನು, ಆ ಟೆನ್ಸು, ಯಾವ ಟೆನ್ಸು ಬರುತ್ತೆ ಅಲ್ಲಿ ಹೆಲ್ಪಿಂಗ್ ವರ್ಬು. ಸೊ ಅದು ಪ್ರೆಸೆಂಟ್ ಇದ್ರೆ ಈಸ್ ಆಯಿತು, ಪಾಸ್ಟ್ ಇದ್ರೆ ವಾಸ್ ಆಗ್ತಿತ್ತು. ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್, ಓಕೆ, ದೆನ್ ಇಲ್ಲಿ ಸಬ್ಜೆಕ್ಟ್. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಓಕೆ, conversion of the interrogative sentence into
passive voice. I don't have much time, so as we are embarking on the rapid revision classes, let me finish it as quickly as I can, so as to cover all the rest of the tenses. Okay, I hope you people have understood. So you can rewind it and you can watch again and understand. If you if you are unable to understand, you just drop me your doubt in the comment box. I'll reply. Thank you and all. Let me go to the next topic. Okay, next okay, now let us try to see now let us try to see how present continuous tense is converted into passive voice. ಇಲ್ಲಿ ನೋಡಿ, Anna is doing the homework. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಸೆಂಟೆನ್ಸ್. ಯಾಕೆ ಈಸ್ ಅನ್ನೋದು ಬಳಸಿದ್ದಾರೆ? ಈಸ್ ಯಾಕೆ ಬಳಸಿದ್ದಾರೆ? ಆನಾ ಅನ್ನೋದು ಸಿಂಗ್ಯುಲರ್, ಆ ಲೇಡಿ, ಓಕೆ, ಆ ಗರ್ಲ್. ಓಕೆ, ಆನಾ ಈಸ್ ಡೂಯಿಂಗ್ ದ ಹೋಮ್ವರ್ಕ್. ಸೊ ಇದು ಯಾವ ಒಂದು ಪರ್ಟಿಕ್ಯುಲರ್ ಫಾರ್ಮೆಟ್ ಅಲ್ಲಿ ಇದೆ? ಸಬ್ಜೆಕ್ಟ್ ಇದೆ, ಪ್ಲಸ್ ಹೆಲ್ಪಿಂಗ್ ವರ್ಬ್ ಇದೆ, ಪ್ಲಸ್ ವರ್ಬು ING ಫಾರ್ಮ್ ಅಲ್ಲಿ ಇದೆ, ಪ್ಲಸ್ ಆಬ್ಜೆಕ್ಟ್ ಇದೆ. ಸೊ ದಿಸ್ ಈಸ್ ದಿ ಸೆಂಟೆನ್ಸ್ ಸ್ಟ್ರಕ್ಚರ್ ಆಫ್ ದಿ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದು ಸ್ಟ್ರಕ್ಚರ್: ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ING ಫಾರ್ಮ್ ಅಲ್ಲಿ ಇದೆ, ಆಬ್ಜೆಕ್ಟ್. ಓಕೆನಾ? ಹೆಂಗೆ? ಆನಾ ಸಬ್ಜೆಕ್ಟ್ ಯಾರು? ಆನಾ. ಓಕೆ, ಹೆಲ್ಪಿಂಗ್ ವರ್ಡ್ ಯಾವುದು? ಈಸ್. ಯಾಕೆ? ಸಿಂಗ್ಯುಲರ್. ಪ್ಲೂರಲ್ ಆದ್ರೆ ಆರ್ ಬರುತ್ತೆ. ವರ್ಬ್ ING ಫಾರ್ಮ್ ಅಲ್ಲಿ ಇದೆ. ಏನದು? ಡೂಯಿಂಗ್. ಡೂ ಅನ್ನೋದು ಡೂಯಿಂಗ್ ಆಗಿದೆ. ಆಬ್ಜೆಕ್ಟ್ ಏನು? ಹೋಮ್ವರ್ಕ್. ಆಬ್ಜೆಕ್ಟ್ ಹೋಮ್ವರ್ಕ್. ಓಕೆನಾ? ಆಬ್ಜೆಕ್ಟ್ ಹೋಮ್ವರ್ಕ್. ಓಕೆ, ಆಬ್ಜೆಕ್ಟ್ ಹೋಮ್ವರ್ಕ್ ಇದೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ನೌ ಲೆಟ್ us try to convert it into passive voice. ಫಸ್ಟ್ ಏನ್ ಬರಬೇಕು? ಆಸ್ ಪರ್ ದ ರೂಲ್, ವೆನ್ ಯು ಕನ್ವರ್ಟ್ ಎನಿ ಸೆಂಟೆನ್ಸ್ ಇಂಟು passive voice, ಆಬ್ಜೆಕ್ಟ್ ವಿಲ್ ಬಿಕಮ್ ಸಬ್ಜೆಕ್ಟ್. ಸೊ ಇಲ್ಲಿಗೆ ಹೋಮ್ವರ್ಕ್, ಓಕೆ, ಪ್ಲಸ್ ಹೋಮ್ವರ್ಕ್ ಪ್ಲಸ್ ಈಸ್. ಯಾಕೆ? ಹೋಮ್ವರ್ಕ್ ಕೂಡ ಸಿಂಗ್ಯುಲರೇ, ಆಬ್ಜೆಕ್ಟ್ ಜಾಗದಲ್ಲಿ ಹೋಮ್ ವರ್ಕ್ಸ್ ಇಲ್ಲ, ಸೊ ಪ್ಲೂರಲ್ ಇಲ್ಲ, ಸಿಂಗ್ಯುಲರ್ ಇದೆ. ಸೊ ಆ ಕಾರಣಕ್ಕೆ ಈಸ್. ಹೋಮ್ವರ್ಕ್ ಈಸ್ ಪ್ಲಸ್. ಸೊ ಕನ್ವರ್ಷನ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ನೀವೇನು ಬಳಸಬೇಕು? ಬೀಯಿಂಗ್. ಓಕೆ, ಬೀಯಿಂಗ್ ಪ್ಲಸ್. ಓಕೆ, ಸೊ ನೆಕ್ಸ್ಟ್ ವರ್ಬ್ ಯಾವುದಿದೆ? ಡೂಯಿಂಗ್ ಇದೆ. ಸೊ ನಾವು ಇಲ್ಲಿ ಬೀಯಿಂಗ್ ಬಳಸ್ಬಿಟ್ಟಿದ್ದೀವಿ. ಈ ಡೂಯಿಂಗ್ ನಾವೇನ ಕನ್ವರ್ಟ್ ಮಾಡಬೇಕು? V3 ಆಗಿ ಕನ್ವರ್ಟ್ ಮಾಡಬೇಕು. ಡನ್. ಓಕೆ, ಅರ್ಥ ಆಯ್ತಾ? ಹೋಮ್ ವರ್ಕ್ ಈಸ್ ಬೀಯಿಂಗ್ ಡನ್ ಬೈ ಸೇರಿಸ್ಕೋಬೇಕು. ನೆಕ್ಸ್ಟ್ ಪ್ಲಸ್ ಬೈ. ಆನಾ ಇದ್ದಿದ್ದೇನು? ಸೊ ಇಲ್ಲಿ ನೇಮೇ ಕೊಟ್ಟಿದ್ದಾರೆ. ಅದೇನು ಹೆಸರು ಕೊಟ್ಟಿದ್ರೆ ನೌನ್. ಸೊ ಅದರಲ್ಲೂ ಪ್ರಾಪರ್ ನೌನ್ ಕೊಟ್ಟಿದ್ರೆ ಯು ಶುಡ್ ಯೂಸ್ ದ ಪ್ರಾಪರ್ ನೌನ್. ಇಫ್ ದ ಕಾಮನ್ ನೌನ್ ಈಸ್ ಗಿವನ್, ಯೂಸ್ ದ ಕಾಮನ್ ನೌನ್. If the pronoun is given, you have to write the objective pronoun of the given pronoun. ಇಲ್ಲಿ ಆನಾ ಅನ್ನೋದು ಕೊಟ್ಟಿದ್ದಾರೆ, ಪ್ರಾಪರ್ ನೌನ್ ಕೊಟ್ಟಿದ್ದಾರೆ. ಅಕಸ್ಮಾತ್ ಇಲ್ಲಿ ಕಾಮನ್ ನೌನ್ ಗರ್ಲ್ ಕೊಟ್ಟಿದ್ರೆ ಗರ್ಲೇ ಬರೋದು. ಓಕೆ, ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಆನಾ ಕೊಟ್ಟಿರೋದ್ರಿಂದ ಇಲ್ಲಿ ನಾವು ಹೆಸರೇ ಬರಿತೀವಿ. ಅಕಸ್ಮಾತ್ ಇಲ್ಲಿ ಶಿ ಅಂತ ಕೊಟ್ಟಿದ್ರೆ ಏನಾಗೋದು? ಹಿ ಆಗೋದು. ಓಕೆ, ಬೈ ಆನಾ. ಓಕೆ, ಬೈ ಆನಾ. ಸೊ ದಿಸ್ ಈಸ್ ದ ವೆರಿ ಸ್ಟ್ರಕ್ಚರ್ ಆಫ್ the converted present continuous sentence into passive voice. So idu idruddu structure. So now let me write down the structure. First ಏನು ಬಂತು? ಅಲ್ಲಿಗೆ ಸಬ್ಜೆಕ್ಟ್ ಬಂತು ಫಸ್ಟ್, ಪ್ಲಸ್ ಅದಾದ್ಮೇಲೆ ಏನಾಯ್ತು? ಹೆಲ್ಪಿಂಗ್ ವರ್ಬ್ ಆಯ್ತು. ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಏನಾಯ್ತು? ಬೀಯಿಂಗ್ ಬಳಸಿದೀವಿ. ಓಕೆ, ಬೀಯಿಂಗ್ ಆದ್ಮೇಲೆ ಏನಾಯ್ತು? ಪ್ಲಸ್ ಏನ್ ಬಂತು? V3 ಫಾರ್ಮ್ ಆಯ್ತು. ಬೀಯಿಂಗ್ ಆದ್ಮೇಲೆ V3 ಫಾರ್ಮ್ ಬಂತು. V3 ಫಾರ್ಮ್ ಆದ್ಮೇಲೆ ಪ್ಲಸ್ ನಾವೇನ್ ಸೇರಿಸಿದೀವಿ? ಬೈ ಸೇರಿಸಿದೀವಿ. ಪ್ಲಸ್ ಏನ್ ಮಾಡಿದೀವಿ? ಸಬ್ಜೆಕ್ಟ್ ಸೇರಿಸಿದೀವಿ. ಓಕೆ, ಕನ್ಫ್ಯೂಷನ್ ಆಗಬೇಡಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಡೋಂಟ್ ಬಿ ಪರ್ಪ್ಲೆಕ್ಸ್ಡ್. ಓಕೆ, ಡೋಂಟ್ ಬಿ ಫ್ಲಮಾಕ್ಸ್ಡ್. ಓಕೆ, ನೌ ಯು ಸಿ, ದಿಸ್ ಈಸ್ ದ ವೆರಿ ಸ್ಟ್ರಕ್ಚರ್ ಆಫ್ ದಿ passive voice. This is the very structure of the simple present sentence when it is converted into passive voice. So this is the structure. I could able to do the only one example. Rest of the examples you should practice, okay, at your own comfortable. Okay, you should practice it at your own comfort. Okay, next let me go to the next one. Okay, present perfect
tense. Nodi, present perfect tense. What is the structure of the present perfect tense? You see that present perfect tense is subject plus has or have. ಹ್ಯಾಸ್ ಆದ್ರೂ ಇರುತ್ತೆ ಅಥವಾ ಹ್ಯಾವ್ ಆದ್ರೂ ಇರುತ್ತೆ. ಯಾಕೆ? ಸಬ್ಜೆಕ್ಟ್ ಜಾಗದಲ್ಲಿ ಏನಾದರೂ ಸಿಂಗ್ಯುಲರ್ ಇದ್ರೆ ಇಲ್ಲೇನು ಹ್ಯಾಸ್ ಬರುತ್ತೆ, ಸಬ್ಜೆಕ್ಟ್ ಜಾಗದಲ್ಲಿ ಏನಾದರೂ ಪ್ಲೂರಲ್ ಇದ್ರೆ ಅಲ್ಲಿ ಹ್ಯಾವ್ ಸೇರಿಸ್ಕೋಬೇಕು. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸಬ್ಜೆಕ್ಟ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್. ಸೊ ದಿಸ್ ಈಸ್ ದ ವೆರಿ ಸ್ಟ್ರಕ್ಚರ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಆಯ್ತಾ? ಎಸ್. ಸೊ ಈಗ ಈ ಸ್ಟ್ರಕ್ಚರ್ ಅಲ್ಲಿ ಇದೆಯಾ ಅನ್ನೋದು ಲೆಟ್ ಅಸ್ ಟ್ರೈ ಟು ಸಿ. ಓಕೆ, ವಿ ಅನ್ನೋದು ನೋಡಿ ವಿಲ್ ಕ್ಲಿಯರ್. ಓಕೆ, ಹಾ, ಯು ಸಿ ನೌ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಓಕೆ, ಯಾ. Now we will see what was the question given? We have won the match. Okay, we have won the match. Okay, we have won the match. Ill nodi. Now let us divide as per the sentence structure. We annadenu subject. Okay, have annadenu, okay, have form helping verb. Okay, helping verb. Won annadenu V3. Okay na? So the match annadenu object. Okay na? Now you see the structure. Okay, now you see the structure here. Now you see the structure. Enide first subject ಇದೆಯಾ? V. Next has ಅಥವಾ have or have ಬಂತ. ಇಲ್ಲಿ ಯಾಕೆ have ಸೇರಿಸಿದ್ದಾರೆ ಅವರು? ಬಿಕಾಸ್ the subject matter in the subject place is plural ಆಗಿರೋದ್ರಿಂದ ಏನಾಯಿತು, ಇಲ್ಲಿ have ಬಂತು. ನೆಕ್ಸ್ಟ್ V3 ನ ಪ್ಲಸ್ V3 ಸೇರಿಸಿದೀವಾ? won. So win. Okay, won. Okay, yeah, win, won. Okay, the match is the object. Okay, when you convert it into passive voice, the structure again will be changed. How? Okay, first ಏನು structure change ಆಗುವಂಥದ್ದು? You see here, first object ಬರಬೇಕು. ಓಕೆನಾ? ಪ್ಲಸ್ ಆಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಪ್ಲೂರಲ್ ಇದ್ರೆ ಸಿಂಗ್ಯುಲರ್ ಇದ್ರೆ ಹ್ಯಾಸ್ ಬರುತ್ತೆ, ಪ್ಲೂರಲ್ ಇದ್ರೆ ಹ್ಯಾವ್ ಬರುತ್ತೆ. ಓಕೆನಾ? ಓಕೆ, ಪ್ಲಸ್ ಹ್ಯಾಸ್ ಪ್ಲಸ್ ಬೀನ್. ಓಕೆನಾ? ಪ್ಲಸ್ ಓಕೆ ದ ಮ್ಯಾಚ್ ಹ್ಯಾಸ್ ಬೀನ್. ಓಕೆ, ಬೈ ಬರುತ್ತೆ, ನೆಕ್ಸ್ಟ್ ಸಬ್ಜೆಕ್ಟ್ ಬರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಇಟ್? ಫಸ್ಟ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಬರುತ್ತೆ ಕನ್ವರ್ಷನ್ ಮಾಡ್ಬೇಕಾರೆ. ನೆಕ್ಸ್ಟ್ ಅದಾದ್ಮೇಲೆ ಆಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಹ್ಯಾಸ್ ಬರುತ್ತೆ ಅಥವಾ ಆಬ್ಜೆಕ್ಟ್ ಪ್ಲೂರಲ್ ಇದ್ರೆ ಹ್ಯಾವ್ ಬರುತ್ತೆ. ಸೊ ನೆಕ್ಸ್ಟ್ ನಾವೇನು ಹೊಸ ಪದ ಸೇರಿಸಿದ್ವಿ? ಬೀನ್ ಅನ್ನೋ ಒಂದು ಹೊಸ ಪದ ಸೇರಿಸಿದ್ವಿ. ನೆಕ್ಸ್ಟ್ ಬೈ ಸೇರಿಸಿದ್ವಿ. ನೆಕ್ಸ್ಟ್ ಸಬ್ಜೆಕ್ಟ್ ಲಾಸ್ಟಿಗೆ ಹೋಯ್ತು. ಸೊ ಆಸ್ ಪರ್ ದ ಸ್ಟ್ರಕ್ಚರ್ ಲೆಟ್ ಅಸ್ ಟ್ರೈ ಟು ಕನ್ವರ್ಟ್ ಇಟ್. ಸೊ ಅದ್ರ ಸ್ಟ್ರಕ್ಚರ್ ಪ್ರಕಾರ ಬರೆಯೋಣ. ಈಗ ಸಬ್ಜೆಕ್ಟ್ ಏನು? ಸಾರಿ, ಈಗ ಫಸ್ಟ್ ಸ್ಟಾರ್ಟಿಂಗ್ ಏನು ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟ್ ಯಾವುದು? ದ ಮ್ಯಾಚ್. ಓಕೆ, ದ ಆಬ್ಜೆಕ್ಟ್ ಈಸ್ ಗೋಯಿಂಗ್ ಟು ಬಿ ದ ಮ್ಯಾಚ್. Okay, now let me write down the match. Okay na? Object ಬರೆದ್ವಿ. ನೆಕ್ಸ್ಟ್ ಪ್ಲಸ್ ಏನಿದೆ? ಯಾ, ಪ್ಲಸ್ ಹಾಕ್ತೀನಿ. ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಐ ಹ್ಯಾವ್ ಪುಟ್ ಪ್ಲಸ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಈಸ್ ಓವರ್. ಇಲ್ಲಿ ಹ್ಯಾಸು ಅಥವಾ ಹ್ಯಾವ್ ಬಳಸ್ಬೇಕು. ಯಾಕೆ? ಇಲ್ಲಿ ಮ್ಯಾಚ್ ಇದೆ. ಮ್ಯಾಚ್ ಸಿಂಗ್ಯುಲರ್, ಮ್ಯಾಚಸ್ ಪ್ಲೂರಲ್. ಸೊ ಹಂಗಾಗಿ ನಾನು ಏನು ಬಳಸ್ತೀನಿ? ಹ್ಯಾಸ್ ಬಳಸ್ತೀನಿ. ಪ್ಲಸ್ ಏನು ಬಳಸ್ತೀನಿ? ಬೀನ್ ಮಸ್ಟ್ ಬಿ ಆಡೆಡ್. ಪ್ಲಸ್ ಬೈ ಬಳಸ್ತೀನಿ. ಪ್ಲಸ್ ಸಬ್ಜೆಕ್ಟ್ ಯಾವುದು? ವಿ. ನೋಡಿ, ಸೊ ಇಲ್ಲೇನಿದೆ? ಹೆಸರು ಕೊಟ್ಟಿಲ್ಲ. ಸೊ ದ ಪ್ಲೂರಲ್ ಪ್ರನೌನ್ ಈಸ್ ಗಿವನ್. ಓಕೆ, ದ ಸಬ್ಜೆಕ್ಟ್ ಈಸ್ ನಾಟ್ ಗಿವನ್. ದ ಪ್ರಾಪರ್ noun of the people is not given. However, just pronoun is given. ಸಬ್ಜೆಕ್ಟಿವ್ ಪ್ರೊನೌನ್ ಕೊಟ್ಟಿದ್ದಾರೆ. ಈ ಸಬ್ಜೆಕ್ಟಿವ್ ಪ್ರೊನೌನು ಸಬ್ಜೆಕ್ಟ್ ಜಾಗದಲ್ಲಿ ವಿ ಇದ್ರೆ ಅದರಲ್ಲಿ ಆಬ್ಜೆಕ್ಟಿವ್ ಪ್ರೊನೌನ್ ಏನಾಗುತ್ತೆ? us ಆಗುತ್ತೆ. So which we have learnt so in our previous class, it's one of our previous classes itself. Okay, by us. So this is the right structure of the present perfect tense when it is converted into passive voice.
ಸೊ ದ ಮ್ಯಾಚ್ ಹ್ಯಾಸ್ ಬೀನ್, ಓಕೆ ನಾವು ವರ್ಬೇ ಬಿಟ್ಬಿಟ್ವಲ್ಲ, ದ ಮ್ಯಾಚ್ ಹ್ಯಾಸ್ ಬೀನ್. ಸೊ ಜಸ್ಟ್ ಅ ಮಿನಿಟ್. ಹಾಂ, ದ ಮ್ಯಾಚ್ ಹ್ಯಾಸ್ ಬೀನ್, ಬೀನ್ ಆದಮೇಲೆ ಇಲ್ಲಿಗೆ ಏನು ಸೇರಿಸ್ಕೋಬೇಕು, ಬೀನ್ ಆದಮೇಲೆ ಇಲ್ಲಿ V3 ಫಾರ್ಮ್ ಸೇರಿಸ್ಕೋಬೇಕು, ಅಲ್ಲಿಗೆ ಪ್ಲಸ್ ಬೈ ಆಗುತ್ತೆ, ಹ್ಯಾಸ್ ಬೀನ್ ಓನ್, ಓಕೆ, ಬೈ, ಓಕೆ, ಪ್ಲಸ್ ಓಕೆ ಸಬ್ಜೆಕ್ಟ್ ಯಾವುದು, ವಿ ಇದ್ದಿದ್ದು ಅಸ್ ಆಗುತ್ತೆ. ದ ಮ್ಯಾಚ್ ಹ್ಯಾಸ್ ಬೀನ್ ಓನ್ ಬೈ ಅಸ್. ಸೊ ಏನು ಸ್ಟ್ರಕ್ಚರ್ ಏನು ಹೇಳುತ್ತೆ, ಫಸ್ಟು ಆಬ್ಜೆಕ್ಟ್ ಬರಬೇಕು, ಅದಾದಮೇಲೆ ಹ್ಯಾಸು ಅಥವಾ ಹ್ಯಾವ್ ಬರಬೇಕು, ಡಿಪೆಂಡಿಂಗ್ ಅಪಾನ್ ದಿ ಕೈಂಡ್ ಆಫ್ ಸಬ್ಜೆಕ್ಟ್ ವಿಚ್ ಇಸ್ ದೇರ್ ಇನ್ ದ ಸಬ್ಜೆಕ್ಟ್ ಪ್ಲೇಸ್. ನೆಕ್ಸ್ಟ್ ಬೀನ್ ಬರಬೇಕು, ಅದಾದಮೇಲೆ V3 ಫಾರ್ಮ್ ಬರಬೇಕು, ಅದಾದಮೇಲೆ ಬೈ ಬರಬೇಕು, ಅದಾದಮೇಲೆ ಸಬ್ಜೆಕ್ಟ್ ಬರಬೇಕು. ದಿಸ್ ಈಸ್ ಹೌ ವಿ ಹ್ಯಾವ್ ಟು ಕನ್ವರ್ಟ್, ಓಕೆ, ಎನಿ ಪ್ರೆಸೆಂಟ್ ಪರ್ಫೆಕ್ಟ್ ಸೆಂಟೆನ್ಸ್ ಇಂಟು okay passive voice. So this is what all about, and rest of the questions you have to practice at your own comfortable, at your own place. Okay, yeah. So let me go to the next one. I'll straight away go to the okay same. ಈಗ ಆ ಥರನೇ ನೋಡಿ, ಸಿಂಪಲ್ ಪಾಸ್ಟ್ ಸೆಂಟೆನ್ಸ್. ಸರ್ ಹಾಗಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಸೆಂಟೆನ್ಸ್ನ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಸೆಂಟೆನ್ಸ್ನ ನಾವು ಚೇಂಜ್ ಮಾಡೋಕ್ಕಾಗಲ್ವಾ? ನೋ, ಯು ಕಾಂಟ್ ಚೇಂಜ್ ಇಟ್ ಇಂಟು ಪ್ಯಾಸಿವ್ ವಾಯ್ಸ್. ಇಟ್ ರಿಮೈನ್ಸ್ ಆ್ಯಸ್ ಇಟ್ ಈಸ್. ಸೊ ಇದಕ್ಕೆ ಚೇಂಜ್ ಮಾಡೋಕ್ಕೆ ಬರಲ್ಲ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ನಾವೇನು ಪ್ಯಾಸಿವ್ ವಾಯ್ಸಲ್ಲಿ ಕನ್ವರ್ಟ್ ಮಾಡ್ತೀವಿ, ಸೇಮ್ ಮೀನಿಂಗ್ ಕೊಡುತ್ತೆ. ಆ ಕಾರಣಕ್ಕೆ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ವರ್ಟ್ ಎನಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಓಕೆ, ನೌ ಲೆಟ್ ಮೀ come to the point. Simple past sentence. So simple past sentence structure ಏನು, ಒಂದು ಸಬ್ಜೆಕ್ಟ್ ಇರುತ್ತೆ, ಪ್ಲಸ್ V2 ಇರುತ್ತೆ, ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಸೊ ದಿಸ್ ಈಸ್ ದ ವೆರಿ ಸ್ಟ್ರಕ್ಚರ್ ಆಫ್ ಸಿಂಪಲ್ ಪಾಸ್ಟ್ ಸೆಂಟೆನ್ಸ್ ಇನ್ ಇಂಗ್ಲಿಷ್. ಓಕೆನಾ? ಯಾ. ನಾವು ಇದನ್ನ ನಾವು ಕನ್ವರ್ಟ್ ಮಾಡಿದಾಗ, ಓಕೆ, ನಾವು ಕನ್ವರ್ಟ್ ಮಾಡಿದಾಗ ಯಾವ ಥರ ಆಗುತ್ತೆ? ವೆನ್ ವಿ ಕನ್ವರ್ಟ್ ಇಟ್, ಓಕೆ, ನಾವು ಇದನ್ನು ಕನ್ವರ್ಟ್ ಮಾಡಿದಾಗ ಅದ್ರ ಸ್ಟ್ರಕ್ಚರ್ ಏನಾಗುತ್ತೆ, ಸೇಮ್ ಏನಾಗುತ್ತೆ ಅಂತಂದರೆ, ಫಸ್ಟು ನಾನು ಹೇಳಿದ್ದೀನಿ ಯಾವ ಸೆಂಟೆನ್ಸ್ ನೋಡ್ಕೋಬೇಕು, ಯಾವ ಟೆನ್ಸಲ್ಲಿ ಕೇಳಿದನ್ನು ನೋಡ್ಕೋಬೇಕು, ಆಮೇಲೆ ಯಾವ ಥರ ಕನ್ವರ್ಟ್ ಮಾಡೋದು ಅನ್ನೋದು ಗೊತ್ತಾಗಬೇಕು. ಓಕೆ, ಇಲ್ಲಿ ಸಬ್ಜೆಕ್ಟ್ ಇದೆ, V2 ಇದೆ, ಆ್ಯಂಡ್ ಆಬ್ಜೆಕ್ಟ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಈಗ ಹೆಂಗೆ ಕನ್ವರ್ಟ್ ಮಾಡೋದನ್ನು ನೋಡ್ಕೊಳ್ಳೋಣ. ಸೊ ಈಗ ಏನು ಮಾಡಬೇಕು, ಈಗ ಫಸ್ಟು ಆಬ್ಜೆಕ್ಟ್ ಬರಬೇಕು. I think it is not visible. Yeah, this pen is not visible. This color is not visible. Let me take this one. So first ಏನು ಬರಬೇಕು, ಆಬ್ಜೆಕ್ಟ್ ಬರಬೇಕು, ಪ್ಲಸ್ ಓಕೆ, ಅದು ಸಿಂಪಲ್ ಪಾಸ್ಟ್. ಸಬ್ಜೆಕ್ಟ್ ಏನಾದರೂ ಸಿಂಗ್ಯುಲರ್ ಆಗಿದ್ರೆ ಏನಾಗಬೇಕು, ವಾಸ್ ಬರಬೇಕು, ಅಥವಾ ಪ್ಲೂರಲ್ ಆದರೆ ಏನಾಗಬೇಕು, ಪ್ಲಸ್ ವರ್ಬ್ ಬರಬೇಕು. ಆಯ್ತಾ? ವಾಸ್ ವರ್, ಸಬ್ಜೆಕ್ಟ್ ಜಾಗದಲ್ಲಿ, ಆಬ್ಜೆಕ್ಟ್ ಜಾಗದಲ್ಲಿ ಇರುವಂತಹ ವಿಷಯ ಅಥವಾ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಸಿಂಗ್ಯುಲರ್ ಇದ್ರೆ ವಾಸ್ ಬಳಸಬೇಕು, ಪ್ಲೂರಲ್ ಇದ್ರೆ ವರ್ಬ್ ಬಳಸಬೇಕು. ಓಕೆನಾ? ಕ್ಲಿಯರ್ ಆಗಿ ಬರೀತೀನಿ ನೋಡಿ. ಓಕೆ, ಪ್ಲಸ್ ವಾಸ್ ಯಾಕೆ ಸಿಂಗ್ಯುಲರ್ ಇದ್ರೆ, ವರ್ ಪ್ಲೂರಲ್ ಇದ್ರೆ. ಓಕೆ, ಪ್ಲಸ್. ಓಕೆ, ನೆಕ್ಸ್ಟು ಅದಾದ್ಮೇಲೆ ನಾವೇನು ಮಾಡ್ತೀವಿ, ಬೈ ಆ್ಯಡ್ ಮಾಡ್ತೀವಿ, ಪ್ಲಸ್ ಓಕೆ ಸಬ್ಜೆಕ್ಟ್ನ ಆ್ಯಡ್ ಮಾಡ್ತೀವಿ. ಓಕೆ, ದಿಸ್ ಈಸ್ ದ ವೆರಿ ಸ್ಟ್ರಕ್ಚರ್ ಆಫ್ ಎನಿ ಪಾಸ್ಟ್ ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ ವೆನ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಪ್ಯಾಸಿವ್ ವಾಯ್ಸ್. ಸೊ ಇದು ಫಸ್ಟ್ ಆಬ್ಜೆಕ್ಟ್ ಬರುತ್ತೆ, ಅದಾದಮೇಲೆ ವಾಸ್ ವರ್ಬ್ ಬರುತ್ತೆ, ಅದಾದಮೇಲೆ ಪ್ಲಸ್ ಬೈ ಬರುತ್ತೆ, ಅದಾದಮೇಲೆ ಸಬ್ಜೆಕ್ಟ್ ಬರುತ್ತೆ. ನಾವು ಲೆಟ್ ಅಸ್ ಟ್ರೈ ಟು ಕನ್ವರ್ಟ್ ಇಟ್. ಈಗ ಒಂದು ಕನ್ವರ್ಟ್ ಮಾಡೋಣ. ಐ ರೋಟ್ ಆ್ಯನ್ ಅಮೇಝಿಂಗ್ ಬುಕ್. ವಿಲ್ ಕನ್ವರ್ಟ್ ಇಟ್. Okay, so I wrote an amazing book. Okay, right? Okay, I subject to, wrote V2, okay, an amazing book ಅನ್ನೋದು object. ಓಕೆನಾ? ಎಸ್, an amazing book ಅನ್ನೋದು ಆಬ್ಜೆಕ್ಟ್. ದಿಸ್ ಈಸ್ ದ ವೆರಿ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್. ನಾವು ಲೆಟ್ ಅಸ್ ಟ್ರೈ ಟು ಕನ್ವರ್ಟ್ ಇಟ್ ಇಂಟು ಪ್ಯಾಸಿವ್ ವಾಯ್ಸ್. ಈಗ ಪ್ಯಾಸಿವ್ ವಾಯ್ಸ್ ಅನ್ನು ಕನ್ವರ್ಟ್ ಮಾಡೋಣ. ಪ್ಯಾಸಿವ್ ವಾಯ್ಸಲ್ಲಿ ಓಕೆ, ಸೊ ನೆಕ್ಸ್ಟ್ ಈಗೇನು ಬರಬೇಕು, ಆ್ಯಸ್ ಪರ್ ದ ದಿ ಫಾರ್ಮುಲಾ ಆಫ್ ದಿ ಪ್ಯಾಸಿವ್ ವಾಯ್ಸ್ ಸ್ಟ್ರಕ್ಚರ್ ಏನು, ಫಾರ್ಮುಲಾ ಏನು ಹೇಳುತ್ತೆ, ಫಸ್ಟು ಆಬ್ಜೆಕ್ಟ್ ಬರಬೇಕು. ಹೌದಾ? ಫಸ್ಟ್ ಆಬ್ಜೆಕ್ಟು, ಅದಾದಮೇಲೆ ಪ್ಲಸ್ ಏನು ಬರಬೇಕು, ಹೆಲ್ಪಿಂಗ್ ವರ್ಬು. ಯಾವುದು ಹೆಲ್ಪಿಂಗ್ ವರ್ಬು? ವಾಸ್ ವರ್ಬ್ ಬರಬೇಕು.
ಅದಾದಮೇಲೆ ಪ್ಲಸ್ ಬೈ ಬರಬೇಕು, ಅದಾದಮೇಲೆ ಸಬ್ಜೆಕ್ಟ್ ಬರಬೇಕು. ಓಕೆ, ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ದ ಸಿಂಪಲ್ ಪಾಸ್ಟ್ ಟೆನ್ಸ್ ವೆನ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಪ್ಯಾಸಿವ್ ವಾಯ್ಸ್. ಓಕೆ, ಈಗ ಸಬ್ಜೆಕ್ಟ್ ಏನಿದೆ ಇಲ್ಲಿ, ಓಕೆ ಸಾರಿ, ಫಸ್ಟ್ ಏನು, ಆಸ್ ಪರ್ ದ ಫಾರ್ಮುಲಾ ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟ್ ಯಾವುದು? ಇದು ಆಬ್ಜೆಕ್ಟು. ಆನ್ ಅಮೇಜಿಂಗ್ ಬುಕ್ ಬರಿತೀನಿ ಇಲ್ಲಿ, ಆನ್ ಅಮೇಜಿಂಗ್ ಬುಕ್, ಆನ್ ಅಮೇಜಿಂಗ್ ಬುಕ್. ಓಕೆ, ಆನ್ ಅಮೇಜಿಂಗ್ ಬುಕ್ ಅಂತ ಕೊಟ್ಟಿದ್ದಾನೆ, ಇದು ಸಿಂಗ್ಯುಲರ್, ಇಟ್ಸ್ ನಾಟ್ ಪ್ಲೂರಲ್. ಓಕೆ, ಸೊ ಇಟ್ ಈಸ್ ಬಿಕಾಸ್ ಇಟ್ ಈಸ್ ಓನ್ಲಿ ಒನ್ ಬುಕ್, ದೇರ್ ಈಸ್ ಅ ರೆಫರೆನ್ಸ್ ಟು ಓನ್ಲಿ ಒನ್ ಬುಕ್. ಸೊ ಆ ಕಾರಣಕ್ಕೆ ಆನ್ ಅಮೇಜಿಂಗ್ ಬುಕ್ ಅಂತ ನಾನು ಬರ್ತಿದ್ದೀನಿ. ಸೊ ಬುಕ್ ಇಟ್ಸ್ ಅ ಸಿಂಗ್ಯುಲರ್. ಸೊ ನೆಕ್ಸ್ಟ್ ಏನು, ಪ್ಲಸ್. ಅದಾದಮೇಲೆ ಸೊ ಇಲ್ಲಿ ಸಿಂಗ್ಯುಲರ್ ಇರೋದ್ರಿಂದ ನಾವೇನು ಬಳಸ್ತೀವಿ, ವಾಸ್. ಓಕೆ, ಬಿ ಫಾರ್ಮ್, ಪಾಸ್ಟ್. ಓಕೆ, ಹೆಲ್ಪಿಂಗ್ ವರ್ಬ್ಸ್ನ ನಿಮಗೆ ಇಫ್ ಯು ರಿಕಾಲ್ ಯು ವಿಲ್ ಕಮ್ ಟು ನೋ ವೈ ವಾಸ್ ಈಸ್ ಯೂಸ್ಡ್. ನೆಕ್ಸ್ಟ್ ಪ್ಲಸ್, ಅಮೇಜಿಂಗ್ ಬುಕ್ ವಾಸ್ ಅಂತ ಆಯಿತು. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಾಯಿತು, ಮತ್ತು ಇಲ್ಲಿ V3 ಸೇರಿಸ್ಕೋಬೇಕು. ಓಕೆ, ಸೊ ಆಬ್ಜೆಕ್ಟು, ಹೆಲ್ಪಿಂಗ್ ವರ್ಬು ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಓಕೆ, ಸೊ ನೆಕ್ಸ್ಟ್ V3 ಏನಾಗುತ್ತೆ, ಇಲ್ಲಿ V2 ಇದೆ, ರೈಟ್. ಓಕೆ, ರೋಟ್ V2, ರಿಟರ್ನ್ V3. ಓಕೆ, ಇರ್ರೆಗ್ಯುಲರ್ ವರ್ಬ್ V1, V2 and V3, irregular verb. Okay, so I am going to write now written, written. Okay, next by. Okay, illenide I anta ide. So pronoun is given, personal pronoun I is given. When you make the personal pronoun into objective pronoun, it will be me. Okay, me agutte. So idu right answer. So this is how you have to convert any sentence which is given in a simple present into passive voice. So ಈ ಥರ ನೀವು ಇದು ಮಾಡಬೇಕು, ಏನು ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಸೇಮ್, ಸೊ ಇಟ್ ಈಸ್ ಮೋರ್ ಆರ್ ಲೆಸ್ ವೆರಿ ಸಿಮಿಲರ್ ಟು ದಿ ಸ್ಟ್ರಕ್ಚರ್ ಇನ್ ವಿಚ್ ಯು ಹ್ಯಾವ್ ಕನ್ವರ್ಟೆಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಅಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಹೆಂಗೆ ಸೇರಿಸಿದ್ರಲ್ಲ ಆ ಥರ ಇದನ್ನು ಕೂಡ ಕನ್ವರ್ಟ್ ಮಾಡ್ಬೋದು. ಇಫ್ ಯು ಹ್ಯಾವ್ ವೆಲ್ ಅಂಡರ್ಸ್ಟುಡ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸ್ ಆ್ಯಂಡ್ ಇಟ್ಸ್ ಕನ್ವರ್ಷನ್, and it would be easy for you to understand this one too. Okay, let us see past continuous sentence na tense na yenide structure ಏನು ಬರುತ್ತೆ ಅನ್ನೋದು. First you see the structure, let us try to understand. Okay, now let us try to talk. Okay, structure ಏನು, subject ಇರುತ್ತೆ. Okay, past continuous was ಅಥವಾ were depending upon the subject matter in the subject place, plus VING ವರ್ಬ್ ING ಫಾರ್ಮಲ್ಲಿ ಇರುತ್ತೆ, ಪ್ಲಸ್ ಆಬ್ಜೆಕ್ಟ್ ಇರುತ್ತೆ, ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸೊ ಐ ಮೆನ್ಷನ್ಡ್ ಅ ಕ್ವೆಶನ್, ಶಿ ವಾಸ್ ಈಟಿಂಗ್ ಅ ಬನಾನಾ. ಓಕೆನಾ? ಓಕೆ, ಶಿ ವಾಸ್ ಈಟಿಂಗ್ ಅ ಬನಾನಾ. ಶಿ ವಾಸ್ ಈಟಿಂಗ್ ಅ ಬನಾನಾ. She was eating a banana. Okay, she was eating a banana. So as per the sentence structure, I have written down on a sentence. Now let us try to convert this particular sentence into passive voice. Eno, what is the structure? Now let us try to talk about the structure. ಏನು ಸ್ಟ್ರಕ್ಚರ್ ಏನು, passive voice ಕನ್ವರ್ಟ್ ಮಾಡಬೇಕು ಅಂದರೆ ಏನು ಸ್ಟ್ರಕ್ಚರ್ ಬಳಸಬೇಕು? ವಾಟ್ ಈಸ್ ದ ಫಾರ್ಮುಲಾ? ಫಾರ್ಮುಲಾ ಇಸ್ ದಿಸ್. ಓಕೆ, ಫಸ್ಟ್ ಏನು ಮಾಡಬೇಕು, ಆಬ್ಜೆಕ್ಟ್ ಬರಬೇಕು, ಆಬ್ಜೆಕ್ಟ್ ಪ್ಲಸ್. ಸೊ ಆಬ್ಜೆಕ್ಟ್ ಸಿಂಗ್ಯುಲರ್ ಇದೆಯೋ ಪ್ಲೂರಲ್ ಇದೆ ನೋಡ್ಕೋಬೇಕು. ಸೊ ಸಿಂಗ್ಯುಲರ್ ಇದ್ರೆ ವಾಸ್ ಬರುತ್ತೆ, ಪ್ಲೂರಲ್ ಇದ್ರೆ ಏನಾಗುತ್ತೆ, ವರ್ಬ್ ಬರುತ್ತೆ, ಪ್ಲಸ್ ಮತ್ತೆ ಬೀಯಿಂಗ್ ಆ್ಯಡ್ ಮಾಡಬೇಕು, ಪ್ಲಸ್ V3 ಆಗುತ್ತೆ, V1 ಇರೋದು ಏನಾಗುತ್ತೆ, V3 ಆಗುತ್ತೆ, ಪ್ಲಸ್ ಬೈ ಆಗುತ್ತೆ, ಪ್ಲಸ್ ಓಕೆ ಸಬ್ಜೆಕ್ಟ್ ಬರಬೇಕು. ಓಕೆ, ಸೊ ದಿಸ್ ಈಸ್ ದ ಫಾರ್ಮುಲಾ ದಟ್ ಯು ಹ್ಯಾವ್ ಟು ನೋಟ್ ಡೌನ್. ಓಕೆ, ಈಗ ಆಸ್ ಪರ್ ದ ಫಾರ್ಮುಲಾ ಲೆಟ್ ಅಸ್ ಟ್ರೈ ಟು ಕನ್ವರ್ಟ್ ದ ಗಿವನ್ ಸೆಂಟೆನ್ಸ್. ಈಗ ಇದನ್ನು ಕನ್ವರ್ಟ್ ಮಾಡೋಣ. Okay, now let us try to convert. First object ಏನು, a banana. Is it visible? Yeah. A banana, a banana. Okay, singular ಇದೆ, plural ಅಲ್ಲ, was, was. Next ಏನು ಮಾಡಬೇಕು, being ಬರಬೇಕು. ಓಕೆ, being ಆಯಿತು, was being. ಸೊ ಇಲ್ಲೇನು V3 ಇದೆ, ಸೊ ಇಲ್ಲೇನು ಬಳಸಿದ್ದಾರೆ, ಈಟಿಂಗ್ ಅನ್ನೋದಿದೆ. ಸೊ ಈಟ್, ಏಟ್, eaten. ಓಕೆ, so V1, V2 and V3. Okay na? So a banana was being eaten by
ಈಟನ್ ಬೈ ಹೂಮ್, ಶಿ ಇದೆ, ಸೊ ಶಿ ಪರ್ಸನಲ್ ಪ್ರೊನೌನ್, ಅದನ್ನ ನಾವು ಆಬ್ಜೆಕ್ಟಿವ್ ಪ್ರೊನೌನ್ ಮಾಡಿದ್ರೆ ಹರ್ ಆಗುತ್ತೆ, ಸೊ ಬೈ ಹರ್. Okay, this is how you have to convert. So rest of the questions that you have to convert at your own convenience. Okay, next. So let us go to past. Okay, next let us go to the simple future. Past continuous over. Simple past, present perfect tense. Okay, next let us go to the past perfect tense sentences. Okay na, past perfect tense sentence. So iduna heng convert madodu, let me tell you. So first let us try to know the very structure of the past perfect tense. So subject barutte plus ಯಾವುದೇ ಸಿಂಗ್ಯುಲರ್ ಇರಲಿ ಪ್ಲೂರಲ್ ಇರಲಿ ಒಂದೇ ಬರೋದು, ಯಾವುದು ಹೆಲ್ಪಿಂಗ್ ವರ್ಬು ಹ್ಯಾಡು ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಓಕೆ, ಸೊ ದಿಸ್ ಈಸ್ ದ ವೆರಿ ಸ್ಟ್ರಕ್ಚರ್ ಆಫ್ ದಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. Okay, when you convert these kind of sentences into passive voice, again structure varies. Yen structure agutte. Now let us try to see the structure. Okay. Okay, let us see the structure. ನೀವು ಯಾವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಕನ್ವರ್ಟ್ ಮಾಡ್ತೀರಾ ಪ್ಯಾಸಿವ್ ವಾಯ್ಸಲ್ಲಿ, ಫಸ್ಟ್ ಏನು ಬರಬೇಕು, ಆಬ್ಜೆಕ್ಟ್ ಬರುತ್ತೆ ಪ್ಲಸ್ ಆಬ್ಜೆಕ್ಟಲ್ಲಿ ಸಿಂಗ್ಯುಲರ್ ಇದ್ದರೆ ಪ್ಲೂರಲ್ ಇಲ್ಲಿ ಏನೇ ಬರುತ್ತೆ, ಹ್ಯಾಡೇ ಬರುತ್ತೆ ಪ್ಲಸ್ ಬೀನ್ ಬರುತ್ತೆ ಪ್ಲಸ್ ಓಕೆ V3 ಬರುತ್ತೆ ಪ್ಲಸ್ ಬೈ ಬರುತ್ತೆ ಪ್ಲಸ್ ಸಬ್ಜೆಕ್ಟ್ ಬರುತ್ತೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ structure you have to convert any past perfect tense into passive voice. Okay, first ನೋಡೋಣ. ಆಬ್ಜೆಕ್ಟ್ ಏನಿದೆ, ಆಬ್ಜೆಕ್ಟು ಲೆಟ್ ಮಿ ರೈಟ್ ಡೌನ್ ಅ ಸೆಂಟೆನ್ಸ್. ಒಂದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಒಂದು ಸೆಂಟೆನ್ಸ್ ಬರೆದು ಬಿಡ್ತೀನಿ. ಏನು, ಓಕೆ, ದೇ, ಈಸ್ ಇಟ್ ವಿಸಿಬಲ್? ದೇ ಹ್ಯಾಡ್ visited, okay, they had visited a doctor. They had visited a doctor ಅಂದ್ರೆ ಅವರು ತುಂಬಾ ದಿನಗಳ ಕೆಳಗಡೆ ಒಬ್ರು ಡಾಕ್ಟರ್ನ ಹೋಗಿ ನೋಡ್ಕೊಂಡು ಅವ್ರ ಹತ್ರ ಮಾತಾಡ್ಸ್ಕೊಂಡ್ ಬಂದ್ರಂತೆ. ಓಕೆ, ಅದನ್ನ ನಾವು ಹೆಂಗ್ ಕನ್ವರ್ಟ್ ಮಾಡೋಣ? ದೇ ಅನ್ನೋದು ಸಬ್ಜೆಕ್ಟು, ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬು, ಓಕೆ, ವಿಸಿಟೆಡ್ ಅನ್ನೋದು V3 ಪ್ಲಸ್ ಓಕೆ ಡಾಕ್ಟರ್ ಅನ್ನೋದು ಆಬ್ಜೆಕ್ಟು. ಓಕೆ, ನೌ ಲೆಟ್ ಮಿ ರೈಟ್ ಡೌನ್. ಓಕೆ, ಸೊ ಇದನ್ನ ಆಸ್ ಪರ್ ದ ಸ್ಟ್ರಕ್ಚರ್ ವಿಲ್ ರೈಟ್ ಡೌನ್. ಓಕೆ, ನೌ ಆಬ್ಜೆಕ್ಟ್ a doctor, ಕರೆಕ್ಟಾ? ಡಾಕ್ಟರ್. ಸೊ ಹಿಯರ್ ದ ಆಬ್ಜೆಕ್ಟ್ which is mentioned in the sentence will become the subject. So ಇಲ್ಲಿ as per the sentence structure we are going to convert it. Object a doctor plus, so ಅಲ್ಲಿಗೆ ಸಿಂಗ್ಯುಲರ್ ಇರಲಿ ಪ್ಲೂರಲ್ ಇರಲಿ ಹ್ಯಾಡೇ ಬಳಸಬೇಕು, ಹ್ಯಾಡ್. ಸೊ ಹ್ಯಾಡ್ ಆದ್ಮೇಲೆ ಏನು ಬಳಸಬೇಕು, ಬೀನ್ ಬಳಸಬೇಕು. ಸೊ ಅದಾದ್ಮೇಲೆ ಏನು ಬಳಸಬೇಕು, V3. ಅಲ್ಲಿ ಆಲ್ರೆಡಿ V3 ಬಳಸಿದ್ದಾರೆ, ಅದನ್ನೇ ವಿಸಿಟೆಡ್, ಬೀನ್ ವಿಸಿಟೆಡ್ ಬೈ, ಓಕೆ, ಸಬ್ಜೆಕ್ಟ್ ಜಾಗದಲ್ಲಿ ಏನಿದೆ, ದೇ ಇದೆ, ದೇ. ಸೊ ಇದು ಸಬ್ಜೆಕ್ಟಿವ್ ಪ್ರೊನೌನ್, ಅದನ್ನು ಆಬ್ಜೆಕ್ಟಿವ್ ಪ್ರೊನೌನ್ ಮಾಡಿದ್ರೆ ಏನಾಗುತ್ತೆ, ದೆಮ್ ಆಗುತ್ತೆ. ಓಕೆ, ಅ ಡಾಕ್ಟರ್ ಹ್ಯಾಡ್ ಬಿನ್ ವಿಸಿಟೆಡ್ ಬೈ ದೆಮ್. ಸೊ ದಿಸ್ ಈಸ್ ದ ವೆರಿ ಸ್ಟ್ರಕ್ಚರ್ ಇನ್ ವಿಚ್ ಎನಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಸೆಂಟೆನ್ಸ್ ಮಸ್ಟ್ ಬಿ ಕನ್ವರ್ಟೆಡ್ ಇನ್ ಟು ಪ್ಯಾಸಿವ್ ವಾಯ್ಸ್. ಸೊ ಅ ಡಾಕ್ಟರ್ ಏನು ಬಂತು, ಆಬ್ಜೆಕ್ಟ್ ಆಯಿತು, ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಯಿತು, ಬೀನ್ ಅನ್ನೋದು ಆಸ್ ಪರ್ ದ ಬಳಸ್ತೀವಿ, ಹೊಸದಾಗಿ ಪದ ಆ್ಯಡ್ ಮಾಡಿದ್ದೀವಿ. So visited V3 form by and them. So this is how you have to learn, and definitely so you could able to see or expect 2 to 3 questions in your upcoming exam based on these active and passive voice. So you should again revise all the concept, should get to know and practice as many questions as possible. ಸ್ವಲ್ಪ ಇದ್ರ ಮೇಲೆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. ಸೊ ಕೊಡುವಂಥ ಕ್ವಶನ್ಸ್ನ 3 ಸ್ಟೆಪ್ಪಲ್ಲಿ ಸಾಲ್ವ್ ಮಾಡಿ. ಫಸ್ಟು ಯಾವ ಒಂದು ಸೆಂಟೆನ್ಸ್ ನೋಡ್ಕೋಬೇಕು, ಯಾವ ಟೆನ್ಸಿಗೆ ಬರುತ್ತೆ ನೋಡ್ಕೋಬೇಕು, ಅದಾದ್ಮೇಲೆ ಹೆಂಗೆ ಕನ್ವರ್ಟ್ ಮಾಡೋದು ನೋಡ್ಕೋಬೇಕು. ಸೊ ವಿತ್ ವಿಚ್ ಐ ವುಡ್ ಲೈಕ್ ಟು ವೈಂಡ್ ಅಪ್ ಮೈ ಟುಡೇಸ್ ಕ್ಲಾಸ್.
and I hope and I wish you people will perform well in your upcoming PDO exam, and all the very best for your exam as such, and don't be under pressure. Then I am here to make an announcement that from Ujjwal Academy we are going to host online classes for your upcoming SSC exams and many other KEA exams, and there is a team from Ujjwal Academy which will cover all your syllabus on online in an online mode for your SSC exams as well. From Monday onwards, I'll take up all the SSC questions. Means one by one we'll take up, we'll solve the question paper, and subsequently we'll also host an online class. So stay tuned with us, and be focused, and may God bless you. Thank you one and all.